ಫೋನ್ ಮಾಡಿ ಅವ್ರಿಗೆ ಯಾರಿಗೆ ಸರ್ ಲೌಡ್ ಸ್ಪೀಕರ್ ಸರ್ ಎಲ್ಲರೂ ರೆಸ್ಕ್ಯೂ ಸರ್ ಅವ್ರು ಕವಿತಾ ಅವ್ರಿಗೆ ಫೋನ್ ಮಾಡಿಸಿ ಅವ್ರಿಗೆ ಏನು ಮಾತಾಡೋದು ಕೇಳಿ ಅವರೇ ಮಾತಾಡ್ತಾರೆ ಏನು ಮಾತಾಡೋದು ಕೇಳಿ ಸರ್ ಇಲ್ಲಿದ್ದೀರಾ ನಾನು ಮನೆಗೆ ಹೋಗ್ಬೋದ ಇನ್ನೊಂದು ಕೆಲಸ ಮಾಡ್ಬೇಕಂತ ಏನು ಹೇಳ್ಬೇಡ ಬಿಸಿ ಹೋಗ್ಬೇಕ ಅವ್ರು ಅಡುಗೆ ಮಾಡ್ತಾರ ಅದಕ್ಕೋಸ್ಕರ ಬಂದಿಲ್ಲ ಈಗ ನಮ್ಮ ವೈಫು ಫೋನ್ ಮಾಡ್ತು ಅಂದ್ರೆ ಅವ್ರಲ್ಲಿ ಮಾತಾಡ್ತಾರೆ ನಮ್ಮ ವೈಫಿಗೆ ಫೋನ್ ಮಾಡ್ತೀನಿ ಅವ್ರು ಕೊಡಿ ಹೆಸರು ಅವ್ರು ಮಾತಾಡ್ತಾರೆ ಅವ್ನು ಫೋನ್ ಕೊಡ್ರಪ್ಪ ಅವ್ನು ಏನು ಮಾತಾಡಂಗಿಲ್ಲ ನಿಮ್ಮ ವೈಫ್ ಗೊತ್ತಲ್ಲ ಅವ್ರು ಅಮ್ಮನ ಕೂಡ ಅಂತ ಕೇಳ್ತೀನಿ ನಿಮ್ಮ ಹೆಸರು ನೀವ್ರ ಇಬ್ರು ಬಿಸಿಕಾರ ಅಷ್ಟೇ ಮದರ್ಗೆ ಮಾಡ ಕಟ್ಟಾಗಿದೆ ಎಷ್ಟು ವಯಸ್ಸು ನಿಮ್ಮ ತಾಯಿಯವರಿಗೆ 55 ಸರ್ ಜಸ್ಟ್ ಸಿಸ್ಟಮ್ ಆಪರೇಟರ್ ಅದಕ್ಕೋಸ್ಕರ ಅಷ್ಟೇ ಕೇಸ್ ವರ್ಕರ್ ಅಂದ್ರೆ ಎಸ್ ಡಿ ಸಿನ ಎಫ್ ಡಿ ಸಿನ ಎಸ್ ಡಿ ಸಿ ಎಸ್ ಡಿ ಸೆಕೆಂಡ್ ಡಿವಿಷನ್ CLT ಟೆಸ್ಟ್ ಮಾಡಿಲ್ವಾ ಪ್ರತಿಯೊಬ್ಬರಿಗೂ ಇರುತ್ತೆ ಸರ್ ಅದು ಹೇಳಿದ್ರು ಆಟೋಗೆ ಅಷ್ಟೇ ಹೋಗುತ್ತೆ ಸರ್ ಒಳಗೆ 10,000 ನನಗೆ ಆಟೋಗೆ ಹೋಗೋಕ್ಕೆ ಹಲೋ 5,000 ಕೆಲಸ ಮಾಡ್ತೀಯ ಹಲೋ ಹಲೋ ಅದು ಏನು ಕೆಲಸ ಮಾಡ್ತಿದ್ದೀನಿ ಕಂಪ್ಯೂಟ್ರಾ ಹಲೋ ಈಗ ಗೌರ್ಮೆಂಟ್ ಆಫೀಸಲ್ಲಿ ಬರ್ಬೇಕಾದ್ರೆ ಒಂದು ಹಾಸ್ಪಿಟಲ್ ಹಲೋ ಮಮ್ಮ ಇದು ಅಮ್ಮ ಇದೆಯಾ ಅಲ್ಲೇ ಕೊಡು ಸರ್ ಅಮ್ಮಂಗೆ ನಾಟಿ ಚಾಕು ಬರ್ತಾ ಇದೆ ಅದು ಮೇಡಮ್ ಮೇಡಮ್ ಇಲ್ಲಿ ಆಫೀಸಲ್ಲಿ ಇದ್ದೀನಿ ಎಷ್ಟೊತ್ತವರೆಗೂ ಮಾಡಲಿ ಮೇಡಮ್ ಇಲ್ಲಿ ಆಫೀಸಿಗೆ ವರ್ಕ್ ಮಾಡಕ್ಕೆ ಬಂದೆ ಎಷ್ಟೊತ್ತವರೆಗೂ ಮಾಡಲಿ ಮೇಡಮ್ ಸರಿ ಮೇಡಮ್ ಹಲೋ 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 ಅಮ್ಮ ಕೇಳ್ತಾ ಇದೆ ಅಮ್ಮ. ಈಗ ನಮ್ದೊಂದು ಇದಿದೆ, ಈ ಖಾತಾ ಮಾಡೋದು ಒಂದಿದೆ, ಅದಕ್ಕೆ ಅದನ್ನ ಮಾಡ್ಸಕ್ ಬಂದಿದ್ದೀನಿ. ಅದು ಎಷ್ಟಾಗುತ್ತೆ ಫೀ ಹೇಳ್ಬಿಡಿ ಅಮ್ಮ. ನಾನು ಏನಿದೆ ಇವ್ರಿಗೆ ಕೊಟ್ಕೊಂಡು ಹೋಗ್ತೇನಂತೆ. ಅಲ್ಲಲ್ಲ, ಅಲ್ಲಿ ಮಾಡಾಗಿದೆ, ಇಲ್ಲಿ ನೀವು ಇದು ಮಾಡೋದು ಕಷ್ಟ. ಈಗ ಅದು ಅಲ್ಲಲ್ಲ, ಅದು ಎಷ್ಟು ಫೀಸ್ ಅಂತ ಸ್ವಲ್ಪ ಹೇಳ್ಬಿಡಿ. ನಿಮ್ಗೆ ಕೇಳಂತ ಹೇಳ್ತಾ ಇದಾರೆ. ಹೌದಾ, ಆಯ್ತಮ್ಮ, ಆಯ್ತು. ನಾಳೆ ನೀವು ಭೇಟಿ ಆಗ್ತೀರಾ ಮೇಡಮ್ ನಮಗೆ? ಸೋಮವಾರನಾ ಮೇಡಮ್? ಈಗ ಇವ್ರು ಇದಾರಲ್ಲ, ನವೀನ್ ಅವ್ರು ಬಂದಿದ್ದಾರೆ. ಗೀತಾ ಅವ್ರನ್ನ ನೀವೇ ಅಪಾಯಿಂಟ್ ಮಾಡಿದ್ದಲ್ವಾ? ಅಲ್ಲಲ್ಲ, ಗೀತಾ ಮೇಡಮ್ ಅವರು ನಮ್ಮ ಆಫೀಸಿಗೆ ತಗೋಬೇಕಂತ ಮಾಡಿದೀವಿ, ಅದಕ್ಕೆ ನೀವೇ ಅಪಾಯಿಂಟ್ ಮಾಡಿದ್ರಾ ಅಂತ. ನಮ್ದು ಲೋಕಾಯುಕ್ತ ಆಫೀಸು, ಲೋಕಾಯುಕ್ತ ಆಫೀಸಿಗೆ ತಗೋಬೇಕಂತ ಮಾಡಿದೀವಿ ಅವ್ರನ್ನ. ಇವ್ರನ್ನ ಇಲ್ಲಿ ನೀವೇ ಅಪಾಯಿಂಟ್ ಮಾಡಿದ್ರಾ? ಯಾ ಕಾಂಟ್ಯಾಕ್ಟ್ ಬೇಸ್ ಅಂದ್ರೆ ಯಾವ ಏಜೆನ್ಸಿ ಮುಖಾಂತರ ತಗೊಂಡಿದ್ರಿ ಮೇಡಮ್ ಅವ್ರನ್ನ?
ಯಾವ ಓ ನೀವು ತಿಥಿಲಿದ್ದೀರಾ? ಆಯ್ತು, ತೊಂದರೆ ಇಲ್ಲ. ನೀವು ಹೇಳಿ ಯಾವ ಏಜೆನ್ಸಿ ಮುಖಾಂತರ ತಗೊಂಡಿದ್ದೀರಿ ಅಂತ ಹೇಳ್ಬಿಡಿ. ಹಲೋ, ಹೌದಾ? ಒಂದು ನಿಮಿಷ, ಇಲ್ಲಿ ಒಂದು ನಿಮಿಷ ಅಮ್ಮ, ಉಪಲೋಕ ಸಾಹೇಬ್ರು ಬಂದಿದ್ದಾರೆ, ಮಾತಾಡ್ತಾರೆ. ಒಂದು ನಿಮಿಷ. ಗೀತಮ್ಮ, ಗೀತಮ್ಮ ಕವಿತಾ, ಕವಿತಮ್ಮ, ನಾನು ಜಸ್ಟಿಸು ವೀರಪ್ಪ ಅಂತ ಬಂದಿದ್ದೀನಿ. ಉಪಲೋಕ ಆಗ್ತೀನಿ, ನಿಮ್ಮ ಆಫೀಸ್ ಬಂದಿದ್ದೀನಿ. ನೆನ್ನೆ ಬಂದಿದ್ನಾ? ಓ, ಯಾವಾಗಮ್ಮ? ಲೋಕಾಯುಕ್ತ ಬಂದಿದ್ರು ನೆನ್ನೆ ನಿಮ್ಮ ಆಫೀಸ್ಗೆ. ಹಾ ಹಾ, ನೀವು ಈಗ ಅಪಾಯಿಂಟ್ ಮಾಡ್ಕೊಂಡಿದ್ದೀರಲ್ಲ ನಮ್ಮ ಗೀತಾನ? ಹಲೋ, ಗೀತಮ್ಮನ ಅಪಾಯಿಂಟ್ ಮಾಡ್ಕೊಂಡಿದ್ದೀರಲ್ಲ, ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿದ್ದೀರಾ? ಯಾರು ಪರ್ಮಿಷನ್ ಕೊಟ್ಟರು ಕಾಂಟ್ಯಾಕ್ಟ್ ಮಾಡಿ ಅಪಾಯಿಂಟ್ ಮಾಡ್ಕೊಳಕ್ ನಿಮ್ಗೆ? ಓ, ನೀನೇ ತಗೊಂಡಿದ್ದ? ನೋ, ಯಾರು ಪರ್ಮಿಷನ್ ಬೇಕಾಗಿಲ್ಲ. ಹಾ, ಹೇಳಮ್ಮ. ನಾನು ಹೇಳಿದ್ದು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಯಾರು ಪರ್ಮಿಷನ್ ಕೊಟ್ಟರು ಅವ್ರನ್ನ ಅಪಾಯಿಂಟ್ ಮಾಡ್ಕೊಳಕ್ ಇಲ್ಲಿ? ಏನಾಗಿಲ್ಲ, ಬಂದಿದ್ದೀವಿ, ಎಲ್ಲ ರೆಕಾರ್ಡ್ ಸಿಕ್ಕಿದೆ. ಮುಂದೆ ಆಗುತ್ತೆ ಮಾರಿ ಹಬ್ಬ. ನಿಮ್ಮ ಅಪಾಯಿಂಟ್ ಮಾಡಕ್ ಪರ್ಮಿಷನ್ ಯಾರು ಕೊಟ್ಟಿದ್ದು ನಿಮ್ಗೆ? ಯಾರು ಕೊಟ್ಟರು ಪರ್ಮಿಷನ್ ನಿಮ್ಗೆ ಅಪಾಯಿಂಟ್ ಮಾಡಕ್ ಅವ್ರನ್ನ? ಓ, ಅದಕ್ಕೆ ನೀವು ಅಪಾಯಿಂಟ್ ಮಾಡ್ಕೊಂಡು ದುಡ್ಡು ಯಾರು ಕೊಡ್ತಾರೆ ಅಮ್ಮನ್ಗೆ? ದುಡ್ಡು ತಿಂಗಳು ಯಾರು ಕೊಡ್ತಾರೆ? ಎಷ್ಟು ಸಂಬಳ ಕೊಡ್ತಾ ಇದೀಯಾ? ಸುಮ್ಮನೆ ಮಾಡ್ತಾರ ಅವರು, ಹೊಟ್ಟೆ ಪಾಡು, ಹೊಟ್ಟೆ ಸುಮ್ಮನೆ. ಅಂದ್ರೆ ಗೌರ್ಮೆಂಟ್ ಆಫೀಸರ್ ನೀವು ಸ್ವಂತ ಮಾಡ್ಕೊಂತ ಇದೀಯಾ? ಈ ಪಾಸ್ವರ್ಡ್ ಲಾಗಿನ್ ಅಲ್ಲಿ ಇವತ್ತು ನಿನ್ ಮಗನಿಗೆ ಹೇಳಿ ಕಳ್ಸಿದ್ಯಾ? ಅವ್ನು ಮಾಡ್ತಾ ಇದ್ದಾನೆ, ಮಗ ಇವಾಗ ಸಿಕ್ಕಾಕೊಂಡಿದ್ದಾನೆ. ಓಹೋ, ಪಬ್ಲಿಕ್ ಹೆಲ್ಪ್ಗೋಸ್ಕರ ನೀವು ನಮ್ಮ ಇವ್ರು ಗೀತಾನ ಅಪಾಯಿಂಟ್ ಮಾಡ್ಕೊಂಡಿದ್ದೀರಿ, ಮಗನ ಅಪಾಯಿಂಟ್ ಮಾಡ್ಕೊಂಡಿದ್ದೀರ. ಹಾ, ಗುಡ್ ಗುಡ್, ವೆರಿ ಗುಡ್. ನೀವೆಲ್ಲ ನಿಮ್ಮಂತ ನಮ್ಗೆ ಸಿಕ್ಕಿದ್ರೆ ದೇಶ ಚೆನ್ನಾಗಿ ಉದ್ಧಾರ ಆಗುತ್ತೆ ಅಲ್ವಾ? ಪಬ್ಲಿಕ್ಗೋಸ್ಕರ ಎಷ್ಟು ಸಹಾಯ ಮಾಡ್ತೀರಿ ಪಾಪ. ನಿಮ್ಮ ಸಂಬಳದಲ್ಲಿ ದುಡ್ಡು ಕೊಡ್ತೀರ ಅವ್ರಿಗೆ? ಏನಾಗಿಲ್ಲ, ಆಮೇಲೆ ಬರುತ್ತೆ, ಎಲ್ಲ ಡೀಟೇಲ್ ಬರುತ್ತೆ ನಿಮ್ಗೆ. ಆಮೇಲೆ ನಿಮ್ಗೆ ಹೇಳೋಕ್ ಟೈಮ್ ಇಲ್ಲ, ಬನ್ನಿ, ನೀವು ಬನ್ನಿ, ಆಮೇಲೆ ಬನ್ನಿ. ಓಕೆ, ವೆರಿ ಗುಡ್. ದೇವ್ರು ಒಳ್ಳೇದು ಮಾಡಲಿ ನಿಮ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.